ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗ್ಯದೇನಿ ರೀ. ನಾ ಇವತ್ತು ಏನು ಮಾಡಿ ತೋರ್ಸಾಕತ್ತೇನೆ ಅಂತಂದ್ರೆ, ಉತ್ತರ ಕರ್ನಾಟಕದ ಶೈಲಿ ಒಳಗೆ ನಾವು ನಮ್ಮ ಮನೆ ಸ್ಟೈಲ್ ಒಳಗೆ ಏನು ಮಾಡಿ ತೋರ್ಸಾಕತ್ತೇನೆ ಅಂತಂದ್ರೆ, ಗಜ್ರಿ ಹೈದ ಕೀಸ್ ಮಾಡಿ ತೋರ್ಸಾಕತ್ತೇನೆ ನೋಡ್ರಿ. ಭಾರಿ ರೊಟ್ಟಿ ಚಪಾತಿಗೆಲ್ಲ ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ. ಇದು ಸೂಪರ್ ಕಾಂಬಿನೇಷನ್ ರೀ. ದೋಸೆಗೆ ಹಚ್ಕೊಂಡು ತಿಂದ್ರೂ ನಡಿತೈತಿ. ಎಲ್ಲರೂ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಆಮೇಲೆ ನಮ್ಮ ರೆಸಿಪಿಗಳು ನಿಮ್ಗೆ ಏನಾರು ಇಷ್ಟ ಆಗತ್ತಿತ್ತಂದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ. ಏನೇನು ಸಾಮಗ್ರಿಗಳು ಬೇಕು, ಆಮೇಲೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ಸ್ಟಾರ್ಟ್ ಮಾಡೋಣಂತ್ರಿ ಮಾಡೋಕೆ. ನೋಡಿರಿ, ಒಂದು ಪಾವು kg ಅಷ್ಟು ನಾ ಏನು ಮಾಡೇನಂತಂದ್ರೆ ಗಜ್ರಿ ತೊಗೊಂಡೇನು ನೋಡ್ರಿ. ಇದು ಗಜ್ರಿ ಐತಲ್ರಿ, ಇವನು ಸ್ವಚ್ಛಾಗಿ ತೊಳೆದಿಟ್ಕೊಳ್ಳೋನು, ನೀರಾಗ ಹಾಕ್ಯಾನ ನೋಡ್ರಿ. ಈಗ ಐತಲ್ಲ ಇಂಥದ್ದು ಒಂದು ತುರಿಯೋ ಮನೆ ಸಹಾಯದಿಂದ ಇದ್ರದ್ದು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡು ಈ ತುರಿಯೋ ಮನೆ ಸಹಾಯದಿಂದ ಏನು ಮಾಡೋಣ ಅಂತಂದ್ರೆ ತುರ್ಕೊಂಡು ಇಟ್ಕೊಳ್ಳೋಣ್ರಿ ನಾವು. ಈ ಗಜ್ರಿ ಕೀಸ್ ಮಾಡ್ಕೊಳಕ್ಕೆ ನಾವು ಈಗಾಗಲೇ ತೋರಿಸಿದ್ನಲ್ರಿ, ಗಜ್ರಿ ತೊಳ್ಕೊಂಡು ಇಟ್ಕೊಂಡು ಗಜ್ರಿ ಈ ರೀತಿ ತುರ್ಕೊಂಡು ಇಟ್ಕೊಂಡೇನು ನೋಡ್ರಿ. ಪಾವು kg ಗಜ್ರಿ ಅದಾವ್ರಿ. ಇದು ಅದನ್ನು ತುರ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಒಗ್ಗರ್ನಿಗೆ ಮತ್ತೇನು ಬೇಕಂತಂದ್ರೆ ಇದಕ್ಕೆ ನಾವು ಉಳ್ಳಾಗಡ್ಡಿ ಹಾಕಂಗಿಲ್ಲ, ಬೆಳ್ಳುಳ್ಳಿ ಹಾಕಿ ಒಗ್ಗರ್ನಿ ಹಾಕ್ಬೇಕ್ರಿ. ಬೆಳ್ಳುಳ್ಳಿ ನೋಡ್ರಿ ಜಜ್ಜಿ ಇಟ್ಕೊಂಡೇನಿ. ಹಿಂಗೆ ಒಂದು ಅರ್ಧ ಅಷ್ಟು ಲಿಂಬು ತೊಗೊಂಡೇನಿ ರೀ. ಆಮೇಲೆ ಖಾರ ಪುಡಿ ತೊಗೊಂಡೇನಿ ನೋಡ್ರಿ. ಮೆಣ್ಸಿಕಾಯಿ ಹಾಕಂಗಿಲ್ಲ, ಇದಕ್ಕೆ ಖಾರ ಪುಡಿ ಹಾಕಿ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ, ಕರಿಬೇವು ತೊಗೊಂಡೇನಿ ರೀ, ಕೊತ್ತಂಬರಿ. ಆಮೇಲೆ ಒಂದು ಸ್ವಲ್ಪ ಚಾಕ್ ಹಾಕೋ ಸಕ್ರೆ ಬೇಕು ನೋಡ್ರಿ, ಸಕ್ರೆ ತೊಗೊಂಡೇನಿ. ಆಮೇಲೆ ಅರ್ಶಿಣ ಪುಡಿ ಬೇಕ್ರಿ ಒಂದು ಸ್ವಲ್ಪ. ಒಗ್ಗರ್ನಿಗೆ ಸಾಸಿವೆ ಮತ್ತು ಜೀರಿಗೆ ಬೇಕು ನೋಡ್ರಿ. ಈಗ ಬರ್ರಿ ಸ್ಟಾರ್ಟ್ ಮಾಡೋನು, ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋನು. ಇದನ್ನು ಮೊದಲಿಗೆ ನಾವೇನು ಮಾಡೋದು ಅಂತಂದ್ರೆ ಗ್ಯಾಸ್ ಸ್ಟಾರ್ಟ್ ಮಾಡಿ ಒಂದು ಬಾಣಲೆ ಇಟ್ಟೇನೆ ನೋಡ್ರಿ. ಈಗ ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ ಇದಕ್ಕೆ ನೋಡ್ರಿ. ಈಗ ಇಷ್ಟು ಎಣ್ಣೆ ಹಾಕ್ಕೊಂಡೇನಿ, 4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡೇನಿ ರೀ ಒಂದು ಸ್ವಲ್ಪ. ಈಗ ಸಾಸಿವೆ ಹಾಕ್ಕೊಳಕತ್ತೇನೆ ನೋಡ್ರಿ. ಸಾಸಿವೆ ಜೀರಿಗೆ ಎರಡು ಚಟ್ಪಟ್ ಅನ್ನಲ್ರಿ ಇವ ಸರಿಯಾಗಿ. ಸಾಸಿವೆ ಜೀರಿಗೆ ಸರಿಯಾಗಿ ಚಟಾಪಟ ಅನ್ನಿಸ್ಲಿಲ್ಲ ಅಂತಂದ್ರೆ ಏನಕ್ಕಂದ್ರೆ ತಿನ್ನುವಾಗದ ಕಹಿ ಹತ್ತೈತ್ರಿ. ಅದಕ್ಕೆ ಅದನ್ನು ನಾವು ಸರಿಯಾಗಿ ಒಡೆಯುತನ ಎಣ್ಣೆ ಒಳಗೆ ಒಡೆಯುತನೂ ನಿಲ್ಬೇಕ್ರಿ. ಸಾಸಿವೆ ಜೀರಿಗೆ ಚಟಾಪಟ ಅನ್ನಕತ್ತೈತೆ ನೋಡ್ರಿ. ಈಗ ಕರಿಬೇವು ಹಾಕ್ಕೊಳ್ಳೋಣಂತ. ಕರಿಬೇವು ಹಾಕ್ಕೊಂಡ್ಮೇಲೆ ಜಜ್ಜಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕೋನು. ಬೆಳ್ಳುಳ್ಳಿನೂ ಸರಿಯಾಗಿ ಫ್ರೈ ಆಗ್ಬೇಕ್ರಿ. ಅದು ನೋಡ್ರಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಏನು ಮಾಡೋದಂದ್ರೆ ತುರಿದು ಇಟ್ಕೊಂಡಿದ್ದ ಗಜ್ರಿ ಹಾಕೋನು. ಇವನ್ನ ಮೊದ್ಲೇಕ ತೊಳ್ಕೊಂಡು ತುರ್ಕೊಂಡೇವಲ್ಲ, ಅದ್ರ ಸಲುವಾಗಿ ಇದನ್ನೇನ ಮತ್ತು ವಾಪಸ್ ನೀರಾಗ ಹಾಕೋದು ಬೇಡ. ಇದ್ರಾಗ ನೀರಿನ ಅಂಶ ಇರ್ತೈತಲ್ರಿ, ಆ ನೀರಿನ ಅಂಶನೂ ಹಿಂಡ್ಕೊಳ್ಳೋದು ಬೇಡ. ಹಂಗೆ ಮಾಡೋನು. ಇದಕ್ಕೆ ಮ್ಯಾಲಿಂದ ನೀರು ಹಾಕ್ಕೊಳಂಗಿಲ್ಲ ರೀ. ಇದು ಎಷ್ಟು ಇದ್ರೊಳಗೆ ನೀರು ಬಿಟ್ಟಿರ್ತೈತಲ್ರಿ ಅದಷ್ಟು ಸಾಕು. ಅದ್ರ ಸಲುವಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು. ಇದನ್ನು ಪೂರ ಈಗ ಸರಿಯಾಗಿ ಮಿಕ್ಸ್ ಕೊಡೋಣ್ರಿ. ಇದಕ್ಕೊಂದು ಅರಿಶಿಣ ಪುಡಿ ಹಾಕ್ಕೊಂಡು ನೋಡ್ರಿ ಈಗ ಇದಕ್ಕೆ. ಆಮೇಲೆ ಖಾರ ಪುಡಿ ಇಟ್ಕೊಂಡಿದ್ವಲ್ರಿ, ನಿಮ್ಗೆ ಖಾರ ಎಷ್ಟು ಬೇಕು ಅದನ್ನು ನೋಡಿ ಹಾಕೋರಿ. ಇದು ಭಾಳ ಖಾರ ಐತಿ. ನಾನು ಒಂದು ಸಣ್ಣ ವಾಟೆಯಲ್ಲೇ ಒಂದು ವಾಟೆ ತೊಗೊಂಡೇನಿ, ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡೇನಿ ನೋಡ್ರಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋನು. ಭಾರಿ ರುಚಿಯಾಗಿರ್ತೈತ್ರಿ ಇದು. ಮತ್ತು ಗಜ್ರಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಕ್ಯಾರೆಟ್ ಹಲ್ವಾ ಅದು ಸ್ವೀಟ್ ತಿನ್ನೋಕೆ ಇಷ್ಟಪಡಲ್ದವ್ರು ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಚಪಾತಿ ರೊಟ್ಟಿಗೆಲ್ಲ ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಆಮೇಲೆ ನಮ್ಮ ವಿಡಿಯೋಗಳು ಯಾರ್ಯಾರಿಗೆಲ್ಲ ಇಷ್ಟ ಆಗಕತ್ತಾವಲ್ರಿ ಎಲ್ಲರೂ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮ್ಮ ವಿಡಿಯೋಗಳು ನಿಮ್ಗೆ ಬಂದು ಫಸ್ಟ್ ತಲುಪ್ತಾವೆ, ನೋಟಿಫಿಕೇಷನ್ ಬರ್ತೈತೆ ನಿಮ್ಗೆ, ನೀವು ಮೊದಲನೇದಾಗಿ ನೋಡ್ಕೋಬೋದು. ಅದರ ಸಲುವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಕಾಣಕತ್ತೈತ್ರಿ ನಮ್ದು ಗಜ್ರಿ ಕೀಸ್.
2-3 ಥರದೊಳಗೆ ಗಜ್ರಿ ಕೀಸ್ ಮಾಡ್ತಾರೆ. ನಾನು ಒಣ ಖಾರ ಪುಡಿ ಹಾಕಿ ಈಗ ಮಾಡಿ ತೋರ್ಸಾಕತ್ತೀನಿ. ಇನ್ನೊಂದು ಥರ ಕೀಸನ್ನು ಮಾಡ್ತಾರೆ, ಅದನ್ನು ಇನ್ನೊಂದು ಸಲ ನೋಡೋಣಂತ್ರಿ. ಈಗ ಇದಕ್ಕೆ ಲಿಂಬೆಹಣ್ಣು ಇಟ್ಕೊಂಡಿದ್ವಲ್ರಿ, ನಿಮ್ಗೆ ಎಷ್ಟು ಹುಳಿ ಬೇಕು ನೋಡ್ಕೊಂಡು ಲಿಂಬೆಹಣ್ಣು ಹಿಂಡ್ಕೊರಿ. ಇದಕ್ಕೆ ನೋಡಿರಿ ನಾನು ಇಷ್ಟು ಹಾಕೊಳತ್ತೀನಿ. ಲಿಂಬೆಹಣ್ಣು ರಸ ಹಿಂಡ್ಕೊಂಡು ಇಟ್ಕೊಂಡೇನ್ರಿ ಈ ಸ್ಪೂನ್ ಒಳಗೆ. ಅದನ್ನೆಲ್ಲ ಕ್ರಾಸ್ ಮಾಡೋಣ್ರಿ. ಈಗ ಆಮೇಲೆ ಸಕ್ಕರೆ ಇಟ್ಕೊಂಡಿದ್ವಲ್ರಿ ಚಾಕ, ಅದನ್ನೂ ಸತಕ್ಕೆ ಹಾಕೊಂಡ್ರಿ. ಈಗ ನಾವು ಹುಳಿ ಎಷ್ಟು ಹಾಕಿರ್ತೇವಲ್ಲ ಅದ್ರ ಮೇಲೆ ನೋಡಿ ಹಾಕ್ಕೋಬೇಕು ಸಕ್ಕರೆ, ಯಾಕಂದ್ರೆ ಗಜ್ರಿನೂ ಆಲ್ರೆಡಿ ಸ್ವೀಟ್ ಇರ್ತೈತಿ, ಅದ್ರ ಸಲುವಾಗಿ. ನೋಡ್ರಿ ಈಗ ನಮ್ದು ಗಜ್ರಿದ ಕೀಸ್ ತಿನ್ನಕ್ಕೆ ರೆಡಿ ಆತ್ರಿ. ಈಗೇನು ಮಾಡೋಣಂದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣಂತ ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ವಿ ಅಂತಂದ್ರೆ ನಮ್ದು ಗಜ್ರಿದ ಕೀಸ ತಿನ್ನಕ್ಕೆ ರೆಡಿ ಆಕೈತಿ. ಎಲ್ಲರೂ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.